ಇನ್ನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಇದು ಕೂಡ ಹಾಸನದಿಂದನೇ ಬಂದಿರೋದು. 75ರಲ್ಲಿ ತಡೆಗೋಡೆ ಕುಸಿತ ಆಗಿರೋದು. ಸಕಲೇಶಪುರದ ಗುಲಗಳಲ್ಲೇ ರಾಜೆ ಮನೆ ಸಮೀಪ ಈ ಘಟನೆ ನಡೆದಿದೆ. 40 ಅಡಿಯಷ್ಟು ಎತ್ತರಕ್ಕೆ ನಿರ್ಮಿಸಿದ್ದ ತಡೆಗೋಡೆ. ಘಟನಾ ಸ್ಥಳಕ್ಕೆ ಎಸಿ ಶ್ರುತಿ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಮಳೆಯ ನಡುವೆಯೂ ಕೂಡ ತಡೆಗೋಡೆಯ ದುರಸ್ತಿ ಕಾರ್ಯವನ್ನ ಆರಂಭ ಮಾಡಿದ್ದಾರೆ. ಅದು ನಿಲ್ಲಲ್ಲ, ತಾತ್ಕಾಲಿಕವಾಗಿ ಇರುತ್ತೆ ಅಷ್ಟೇ. ತುಂಬಾ ಕೋಟಿಗಟ್ಟಲೆ ಅದಕ್ಕೆ ದುಡ್ಡು ಸುರಿದು ಈ ತಡೆಗೋಡೆಗಳನ್ನೆಲ್ಲ ನಿರ್ಮಾಣ ಮಾಡ್ತಾನೆ ಇದ್ದಾರೆ ಪದೇ ಪದೇ. ಅದ್ಯಾಕೋ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅಲ್ಲಿ ಬೇರೇನಾದರೂ ಹುಡುಕ್ಬೇಕೇನೋ, ಗಳಿಗೆ ಏನೇನೋ ಹಾಕ್ತಾರೆ, ಕಲ್ಲುಗಳನ್ನು ತಂದಿಡ್ತಾರೆ, ಅದಕ್ಕೊಂದಿಷ್ಟು ಜಾಲರಿ ಥರ ಹಾಕ್ಬಿಟ್ಟು ಮೆಸ್ಸನ್ನು ಹಾಕ್ತಾರೆ, ಅವುಗಳಿಗೆ ಕಲ್ಲನ್ನು ಜೋಡಿಸ್ತಾರೆ, ಆಮೇಲೆ ಹಿಂದ್ಗಡೆಗೆ ಮಣ್ಣು ಹಾಕಿ ನಿಲ್ಲಿಸ್ತಾರೆ. ಮಳೆ ಬಂದಾಗ ಕೆಳಗಡೆ ಕೊಚ್ಕೊಂಡು ಮಣ್ಣು ಕೊಚ್ಕೊಂಡು ಹೋಗ್ತಾ ಇದ್ರೆ ಅದು ನಿಲ್ಲೋದೇ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಅದರಲ್ಲೂ ಮಲೆನಾಡು ಭಾಗದಂತಹ ಸಕಲೇಶಪುರ, ಆಲೂರು ಹಾಗೂ ಬೇಲೂರು ಭಾಗದಲ್ಲಿ ಎಡೆಬಿಡದೆ ಮಳೆ ಸುರಿತಾ ಇದೆ. ಭಾರಿ ಮಳೆಯಿಂದಾಗಿ ಅನೇಕ ಅನಾಹುತಗಳು ಸಂಭವಿಸ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ರಾಟೆಮನೆ ಸಮೀಪ ಈ ತಡೆಗೋಡೆ ಕುಸಿತವಾಗಿರ್ತಕ್ಕಂಥದ್ದು ನೀವು ಈಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಸಕಲೇಶಪುರ ತಾಲೂಕಿನ ರಾಟೆಮನೆ ಅಂತಕ್ಕಂತಹ ಒಂದು ಗ್ರಾಮ. ಇತ್ತೀಚೆಗಷ್ಟೇ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಆ ನಂತರದಲ್ಲಿ ಸಿಮೆಂಟ್ ರಸ್ತೆಯನ್ನು ಸಹ ಮಾಡಲಾಯಿತು. ಆದರೆ ವಿಪರೀತವಾದಂತಹ ಮಳೆ ಸುರಿತಾ ಇದರಿಂದ ತಡೆಗೋಡೆ ಸಂಪೂರ್ಣವಾಗಿ ಕುಸಿತವಾಗಿದೆ. ಇದರಿಂದಾಗಿ ಚತುಷ್ಪಥ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ವಾಹನಗಳ ಸಂಚಾರವನ್ನು ನಿಲ್ಲಿಸಲಾಗಿದೆ. ಏನು ಸ್ಥಳಕ್ಕೆ ಅಧಿಕಾರಿಗಳು ಸಹ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಆದರೆ ಸಂಪೂರ್ಣವಾಗಿ ಈಗ ತಡೆಗೋಡೆ ಕುಸಿದ್ರಿಂದ ಸಿಮೆಂಟ್ ರಸ್ತೆಯು ಸಹ ಕುಸಿಯುವಂಥ ಒಂದು ಆತಂಕ ಎದುರಾಗಿದೆ. ಹಾಗಾಗಿ ಏನು ಸಾವಿರಾರು ವಾಹನಗಳು ಇಲ್ಲಿ ಸಂಚರಿಸಿದ್ರಿಂದ ಒಂದು ಭಾಗದಲ್ಲಿ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಈಗ ಸ್ಥಳದಲ್ಲಿ ಏನು ಕೆಲಸ ಮಾಡತಕ್ಕಂಥವರು ಆಗಮಿಸಿದ್ದಾರೆ. ಈಗಾಗಲೇ ದುರಸ್ತಿ ಕಾರ್ಯವನ್ನು ಆರಂಭಿಸಿದ್ದಾರೆ. ಈಗ ತಡೆಗೋಡೆ ಸಂಪೂರ್ಣವಾಗಿ ಕುಸಿತು, ಮಣ್ಣು ಸಹ ಕುಸಿತವಾಗಿದೆ. ನೀವು ಪಕ್ಕದಲ್ಲೇ ಗಮನಿಸಬಹುದು. ಈ ಮಣ್ಣು ಕುಸಿತವಾದ್ದರಿಂದ ನೀರು ಸರಾಗವಾಗಿರೋದಿಲ್ಲ. ಇಲ್ಲೇ ಇರತಕ್ಕಂತಹ ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಹೀಗಾಗಿ ಕಾಫಿ ತೋಟದವರು ಸಹ ಮಣ್ಣು ಕುಸಿತ ಒಂದು ಕಡೆ ಆದರೆ ಇನ್ನೊಂದು ಕಡೆ ನೀರು ನಿಂತ್ಕೊಂಡು ಆ ಕಾಫಿ ಗಿಡಗಳು ಏನು ನಾಶವಾಗುವಂಥ ಒಂದು ಪರಿಸ್ಥಿತಿ ಇದಕ್ಕೆ ನಿರ್ಮಾಣವಾಗಿದೆ. ಸಂಪೂರ್ಣ ಇಡೀ ರಸ್ತೆ ಕುಸಿಯುವಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ. ಈಗಾಗಲೇ ದುರಸ್ತಿ ಕಾರ್ಯವನ್ನು ಮಾಡಲಾಗ್ತಾ ಇದೆ. JCB ಹಾಗೂ 10 ಕಾರ್ಮಿಕರು ಇಲ್ಲಿ ಬಂದು ಏನು ತಡೆಗೋಡೆ ಕುಸಿತ ಆಗಿತ್ತು ಆ ಸ್ಥಳದಲ್ಲಿರ್ತಕ್ಕಂತಹ ಸಿಮೆಂಟ್ ರಸ್ತೆ ಇದೆ ಅಲ್ಲಿಗೆ ಮಣ್ಣನ್ನು ಹಾಕಿ ಮತ್ತೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡೋಕ್ಕೆ ಈಗಾಗಲೇ ದುರಸ್ತಿ ಕಾರ್ಯವನ್ನು ಸಹ ಆರಂಭಿಸಿದರೆ. ಆದರೆ ಈ ಭಾಗದಲ್ಲಿ ಮಂಗಳೂರು ಹಾಗೂ ಬೆಂಗಳೂರಿಗೆ ತೆರಳುವಂತಹ ವಾಹನಗಳು ಪ್ರತಿನಿತ್ಯವೂ ಸಹ ಸಂಚಾರ ಮಾಡೋದ್ರಿಂದ ಶೀಘ್ರವೇ ದುರಸ್ತಿ ಮಾಡದಲ್ಲಿ ಹೋದರೆ ಸಂಪೂರ್ಣ ಸಿಮೆಂಟ್ ರಸ್ತೆಯು ಸಹ ಕುಸಿಯುತ್ತೆ. ಹಾಗಾಗಿ ಇತ್ತೀಚೆಗಷ್ಟೇ ನಿರ್ಮಾಣ ಮಾಡಿದಂತಹ ಸಿಮೆಂಟ್ ರಸ್ತೆ ಕುಸಿತವಾದರೆ ಮತ್ತಷ್ಟು ದಿನಗಳ ಕಾಲ ಈ ಭಾಗದಲ್ಲಿ ವಾಹನ ಸಂಚಾರವನ್ನು ನಿಷೇಧ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಸದ್ಯಕ್ಕೆ ಕೊಂಚ ಮಳೆ ಬಿಡುವು ನೀಡಿದರೆ ಮತ್ತೆ ಎಡೆಬಿಡದೆ ಮಳೆ ಸುರಿಯಲು ಆರಂಭಿಸಿದರೆ ಈ ಭಾಗದಲ್ಲಿ ಇನ್ನಷ್ಟು ಅನಾಹುತಗಳು ಆಗ್ತದೆ. ಅಷ್ಟರೊಳಗೆ ಏನು ಕುಸಿತವಾಗಿರ್ತಕ್ಕಂತಹ ತಡೆಗೋಡೆ ಇದೆ ಅದನ್ನು ಪುನರ್ ನಿರ್ಮಾಣ ಮಾಡಿ ಮತ್ತೆ ಕುಸಿದಂತೆ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ TV ಸಕಲೇಶಪುರ.